ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಇವತ್ತು ಸಿರಾ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಇರತಕ್ಕಂತ ಸಂಘಗಳಿಗೆ ವಿಶೇಷ ಒತ್ತನ್ನು ಕೊಡೋದು ಮುಖಾಂತರ ಈ ಒಂದು ಎನ್ ಎಲ್ ಎಂ ಸ್ಕೀಮ್ನ ಅಡಿಯಲ್ಲಿ ಉಚಿತ ಮೇವಿನ ಬೀಜಗಳನ್ನ ವಿತರಣೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮನ ಇವತ್ತು ಇಟ್ಕೊಂಡಿದೀವಿ. ನಮ್ಮ ಈ ಒಂದು ಒಕ್ಕೂಟದ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಕೇದನೂರ್ ಅವರು ಆಗಮಿಸಿದ್ದಾರೆ. ನಮ್ಮ ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ಸುಧೀರ್ ಅವರು ಆಗಮಿಸಿದ್ದಾರೆ. ಹಾಗೆ ನಮ್ಮ ಒಕ್ಕೂಟದ ಅಧಿಕಾರಿ ಆಗಿರ್ತಕ್ಕಂಥ ಗಿರೀಶ್ ಅವರು, ಡಾಕ್ಟರ್ ಶ್ರೀಕಾಂತ್ ರವರು, ಚೈತ್ರಾರವರು ಮತ್ತು ಎಲ್ಲ ನಮ್ಮ ಒಕ್ಕೂಟದ ಕಾರ್ಯದರ್ಶಿಗಳು ಮತ್ತು ಸಂಘಗಳ ಎಐ ವರ್ಕರ್ಗಳು ಕೂಡ ಇವತ್ತು ಕರೆಸಿ ಅವ್ರಿಗೂ ಕೂಡ ಸಭೆಯನ್ನು ಮಾಡಿ ಮತ್ತು ವಿಶೇಷವಾಗಿ ಹೊಸದಾಗಿ ಇವತ್ತು ಆ ಸೆಕ್ಷನ್ 7 ಅಂತ ಒಂದು ಏನು ಆ ಹೆಣ್ಣು ಕರುಗಳನ್ನ ಜನನ ಆಗ್ತಕ್ಕಂಥ ಒಂದು ಇನ್ಸಿಮಿನೇಷನ್ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೀವಿ. ಇವತ್ತು ನಮ್ಮ ರೈತರ ರಾಸುಗಳಿಗೆ ವಿಶೇಷವಾಗಿ ಆ ಹೆಣ್ಣು ಕರುಗಳನ್ನೇ ಹುಟ್ಟತಕ್ಕಂತ ಒಂದು ವ್ಯವಸ್ಥೆ ಆಗ್ಲಿ ಎಂಬ ರೀತಿಯಲ್ಲಿ ಇವತ್ತು ಹೊಸದಾಗಿ ಏನು ಕಂಡಿಡಿರ್ತಕ್ಕಂಥ ಆ ಒಂದು ಸೆಕ್ಷನ್ 7 ಅನ್ನ ರೈತರ ಹಸುಗಳಿಗೆ ರಾಸುಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಗೆ ಹೆಚ್ಚು ಈ ತಾಲೂಕಿನಿಂದ ಇವತ್ತು ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಆ ಬೇಡಿಕೆಯನ್ನ ಪೂರೈಸಿದ್ದಕ್ಕೆ ಈ ಸಾರಿ ವಿಶೇಷವಾಗಿ ನಮ್ಮ ಒಕ್ಕೂಟದ ಬಜೆಟ್ ನಲ್ಲೂ ಕೂಡ ಹೆಚ್ಚು ಅನುದಾನವನ್ನ ಮೀಸಲಿಟ್ಟು ಅದರಲ್ಲೂ ಕೂಡ ಸಿರಾ ತಾಲೂಕಿಗೆ ಇವತ್ತು ಜಾಸ್ತಿ ಅವನ್ನ ಕೊಡಬೇಕು ಅಂತ ನಮ್ಮ ಅಧಿಕಾರಿಗಳಲ್ಲೂ ಕೂಡ ನಾನು ಮನವಿ ಮಾಡಿದ್ದೀನಿ. ಇದು ಒಂದು ರೀತಿ ನಮ್ಮ ರೈತರಿಗೆ ಒಂದು ರೀತಿ ಉತ್ತಮ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾಕೆಂದ್ರೆ ಹುಟ್ಟತಕ್ಕಂಥ ಕರು ಎಣ್ಣೆ ಹುಟ್ಟೋದ್ರಿಂದ ಆ ಹೆಣ್ಣುನ ಕರುನ ಬೇಗ ಅದನ್ನು ಪೋಷಣೆ ಮಾಡಿ ಹೈನುಗಾರಿಕೆಯಲ್ಲಿ ಹೆಚ್ಚು ಇವತ್ತು ಅವನು ಸಾಧನೆಯನ್ನು ಮಾಡೋದಿಕ್ಕೆ ಮತ್ತು ಹೆಚ್ಚು ಲಾಭವನ್ನು ಗಳಿಸೋದಿಕ್ಕೆ ಅದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಮತ್ತು ಉಚಿತವಾಗಿ ಮೇವಿನ ಬೀಜವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ಇವತ್ತು NDDB ಇಂದಲೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ತಾಲೂಕಿನ ಎಲ್ಲ ಸಂಘಗಳಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಕಡಿಮೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂಘಗಳಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮುಖಾಂತರ ಒಟ್ಟು 40 ಕ್ವಿಂಟಲ್ ಜೋಳವನ್ನ ತಾಲೂಕಿನ ನಮ್ಮ ರೈತರಿಗೆ ಇವತ್ತು ವಿತರಣೆಯನ್ನ ಮಾಡಬೇಕು ಅಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ. ಇನ್ನ ಹೆಚ್ಚಿನ ಬೇಡಿಕೆಯನ್ನು ಕೂಡ ನಾವು ಇಟ್ಟಿದ್ದೀವಿ. ಈಗಾಗಲೇ ತಾಲೂಕಿನಲ್ಲಿ ಇವತ್ತು ಒಳ್ಳೆ ಮಳೆ ಬರ್ತಾ ಇದೆ. ಅದರಿಂದ ನಮ್ಮ ರೈತರುಗಳು ಏನು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ನಮ್ಮೆಲ್ಲ ರೈತರುಗಳು ಕೂಡ ಈ ಒಂದು ಮೇವಿನ ಬೀಜವನ್ನ ತೆಗೆದುಕೊಂಡು ಹೋಗಿ ಅವನ್ನ ಮೇವನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಹಸಿ ಮೇವನ್ನ ಹಾಕೋದ್ರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಮತ್ತೆ ಈಗಾಗಲೇ ನಮ್ಮಲ್ಲಿ ಎಷ್ಟೋ ರಾಸುಗಳಿಗೆ ಮೇವುಗಳು ಇಲ್ದಲೆ ಇವತ್ತು ಅವರು ಕೊಂಡ್ಕೊಂಡು ಮೇವನ್ನ ಹಾಕ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ಬೇಗ ಮಳೆ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಮಳೆಯ ಹದಗಳಿಗೆ ನೀವು ಈ ಮೇವಿನ ಬೀಜವನ್ನು ಹಾಕೋದ್ರ ಮುಖಾಂತರ ಮೇವನ್ನು ಬೆಳ್ಕೊಂಡು ಆ ಒಂದು ಹಸು ಸಾಕಾಣಿಕೆಯಲ್ಲಿ ನೀವು ಹೆಚ್ಚು ಇವತ್ತು ಪರಿಶ್ರಮವನ್ನ ಹಾಕ್ತೀರಾ ಅಂತ ನಾನು ಹೇಳ್ತಾ ಮತ್ತೆ ಹಾಗೆ ರೀತಿ ಇವತ್ತು ನೇಪಿಯರ್ ಕಡ್ಡಿಯನ್ನು ಕೂಡ ಇವತ್ತು ನಮ್ಮ ಸಂಘಗಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಈ ನೇಪಿಯರ್ ಕಡ್ಡಿನೂ ಕೂಡ ಈಗಾಗಲೇ ನಮ್ಮೆಲ್ಲ ರೈತರುಗಳು ಕೂಡ ಗೊತ್ತಿರ್ತಕ್ಕಂಥದ್ದು. ಅದು ನಾವು ಎಷ್ಟೇ ಸಾರಿ ಕೊಯ್ದ್ರು ಕೂಡ ಅದು ಪುನಃ ಅದು ಇವತ್ತು ಬೆಳಿತಕ್ಕಂಥ ಒಂದು ವಿಶೇಷವಾದಂತಹ ತಳಿ. ಅದನ್ನ ನಮ್ಮ ರೈತರುಗಳು, ಆಸಕ್ತ ರೈತರುಗಳು ಯಾರೇ ಇದ್ರು ಕೂಡ ಆ ನೇಪಿಯರ್ ತಳಿನ ನಮ್ಮ ಒಕ್ಕೂಟಕ್ಕೆ ತಾವು ಹೇಳಿದ್ರೆ ನಿಮ್ಮಲ್ಲೇ ಕೂಡ ಸಂಘಗಳಿಗೆ ಕಳ್ಸಕ್ಕಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈಗಾಗಲೇ ನಾವು ಒಕ್ಕೂಟದಲ್ಲೂ ಕೂಡ ನಮ್ಮ ಫಾರಂ ಹೌಸ್ ಅಲ್ಲಿ ಸುಮಾರು 21 ಎಕರೆನಲ್ಲಿ ಈ ನೇಪಿಯರ್ ಕಡ್ಡಿಯನ್ನು ನಾವು ಬೆಳೆದಿದ್ದೀವಿ. ಅದನ್ನ ನಮ್ಮ ಎಲ್ಲಾ ರೈತರುಗಳು ಕೂಡ ಸಂಘಗಳಿಗೆ ವಿತರಣೆಯನ್ನ ಮಾಡ್ತೀವಿ. ಯಾರ್ಯಾರು ನಮ್ಮ ಆಸಕ್ತ ಉತ್ಪಾದಕರು ಆ ಸಂಘದ ನಮ್ಮ ಕಾರ್ಯದರ್ಶಿಗಳಿಗೆ ತಾವು ಮನವಿ ಮಾಡಿದಾಗ ಕಾರ್ಯದರ್ಶಿಯವರು ನಮ್ಗೆ ಅದನ್ನ ಇಂಡೆಂಟ್ ಕೊಟ್ರೆ ನಿಮ್ಮ ಸಂಘಗಳಿಗೆ ನೇರವಾಗಿ ಆ ಒಂದು ನೇಪಿಯರ್ ಕಡ್ಡಿಯನ್ನ
ಕಳಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅದು ನಮ್ಮೆಲ್ಲ ರೈತರಿಗೂ ಕೂಡ ಅದು ಒಂದು ಒಳ್ಳೆಯ ವಿಶೇಷವಾದಂತ ಒಂದು ಪ್ರೋಟೀನ್ ಯುಕ್ತವಾಗ್ತಕ್ಕಂತ ಒಂದು ಮೇವಿನ ಅದು ತಳಿ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಆಸಕ್ತರಾಗಿ ಬೆಳೆಸಬೇಕು ಅಂತಲೂ ಕೂಡ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಒಟ್ಟಾರೆ ಈ ಒಂದು ಮೇವಿನ ಬೀಜ ಯಾರು ಕೂಡ ನಮ್ಮ ರೈತರು ಇದನ್ನ ಬೇರೆ ಅನ್ಯ ಇವುಗಳಿಗೆ ಉಪಯೋಗಿಸ್ತಾರೆ. ಮೇವಿನ ಬೆಳೆಗಳನ್ನ ಬೆಳೆಸ್ಕೊಂಬದಿಕ್ ಮಾತ್ರನೇ ಈ ಮೇವನ್ನ ಬೀಜವನ್ನ ತೆಗೆದುಕೊಂಡು ಹೋಗ್ಬೇಕು. ಇದು ಎಲ್ಲರೂ ಕೂಡ ನಮ್ಮ ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂತ ಒಂದು ಮೇವಿನ ಬೀಜ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನ ತಾವೆಲ್ಲರೂ ಕೂಡ ಆಸಕ್ತವಾಗಿ ಬೆಳೆಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಯಾರು ಉತ್ಪಾದನೆ ಕೂಡ ವರ್ಕರ್ಗಳೆಲ್ಲ ಬಂದ್ಬಿಟ್ರೆ ಬರ್ರಿ ನಿಂತ್ಕೊಬರ್ರಿ ಹಂಗೆ. ಕವಿತ್ರಾಜ್ ನೀನೇ ಹೊತ್ಕೊಂಡು ಹೋಗ್ಬೇಕು. ಆ ರೈತರಿಗೆ ಕೊಟ್ಟೈತೆ ಇಲ್ಲ ಅಂತ ಮತ್ತೆ ಇವತ್ತು ಚೆಕ್ ಮಾಡ್ತಾರೆ.